ಸ್ನೇಹಿತರೆ, 4 mm ಇರುವ ಸಣ್ಣ ಪೈಪ್ ಒಳಗಡೆ 6 mm ಅಥವಾ 8 mmನ ಕಲ್ಲು ಸಿಲುಕೊಂಡ್ರೆ ಏನಾಗಬಹುದು ಯೋಚಿಸಿ. ಬಹಳಷ್ಟು ಜನರು ಕಲ್ಲಿನ ಚೂಪಾದ ಅಂಚುಗಳು ಚುಚ್ಚುವುದರಿಂದ ನೋವಾಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಿಜವಾದ ಕಾರಣ ಬೇರೆಯೇ ಇದೆ. ಮೂತ್ರನಾಳದ ತಡೆ ಮತ್ತು ಒತ್ತಡ. ಮೂತ್ರನಾಳದ ಗಾತ್ರಕ್ಕಿಂತ ದೊಡ್ಡದಿರುವ ಕಲ್ಲು ಬಂದು ಸಿಲುಕಿಕೊಂಡಾಗ ಕಿಡ್ನಿಯಿಂದ ಬರುವ ಮೂತ್ರದ ಹರಿವು ನಿಂತು ಹೋಗುತ್ತದೆ. ಇದರಿಂದ ಮೂತ್ರನಾಳ ಮತ್ತು ಕಿಡ್ನಿಯಲ್ಲಿ ಮೂತ್ರ ಸಂಗ್ರಹವಾಗಿ ಅವು ಹಿಗ್ಗಲು ಪ್ರಾರಂಭಿಸುತ್ತವೆ. ಈ ಹಠಾತ್ ಒತ್ತಡವು ತೀವ್ರವಾದ ಬೆನ್ನು ಮತ್ತು ಹೊಟ್ಟೆಯ ನೋವಿಗೆ ಮುಖ್ಯ ಕಾರಣವಾಗುತ್ತದೆ. ನಮ್ಮ ಮೂತ್ರನಾಳವು ಕೇವಲ ಪೈಪ್ ತರಹ ಅಲ್ಲ, ಅದು ಜೀವಂತ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ಕಲ್ಲು ಅಲ್ಲೋಗಿ ಸಿಲುಕೊಂಡಾಗ ದೇಹವು ಆ ಕಲ್ಲನ್ನು ಹೇಗಾದರೂ ಮಾಡಿ ಕೆಳಕ್ಕೆ ತಳ್ಳಲು ತೀವ್ರವಾಗಿ ಸಂಕುಚಿತಗೊಳ್ಳುತ್ತದೆ. ಈ ಬಲವಾದ ಸ್ನಾಯು ಸೆಳೆತವೇ ನಮಗೆ ತಡೆಯಲಾರದ ನರಕದಂತಹ ನೋವನ್ನು ಉಂಟು ಮಾಡುತ್ತದೆ. ಇನ್ನೊಂದು ಕಾರಣ ನೋವು ಕಾಣಿಸ್ಕೊಳ್ಳೋಕ್ಕೇನು ಅಂದರೆ, ಕೆಲವು ಕಲ್ಲುಗಳು ಒರಟಾಗಿ ಮತ್ತು ಚೂಪಾದ ಮುಳ್ಳುಗಳ ತರಹ ರಚನೆಯನ್ನು ಹೊಂದಿರುತ್ತೆ. ಇವು ಮೂತ್ರನಾಳದ ಸೂಕ್ಷ್ಮವಾದ ಒಳಪದರವನ್ನು ಗೀಚಿದಾಗ ತೀವ್ರ ಉರಿ ಹಾಗೂ ನೋವು ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಇದರಿಂದಲೇ ಮೂತ್ರದಲ್ಲಿ ರಕ್ತ ಕೂಡ ಹೋಗಬಹುದು. ಈ ನೋವು ಸತತವಾಗಿ ಇರೋದಿಲ್ಲ, ಅಲೆ ಅಲೆಯಾಗಿ ಬರುತ್ತದೆ ಮತ್ತೆ ಹೋಗುತ್ತದೆ. ಇದಕ್ಕೆ ಒಳ್ಳೆ ಮನೆಮದ್ದು ಅಂದರೆ ಬಾಳೆದಿಂಡಿನ ರಸ. ಬಾಳೆದಿಂಡನ ರಸವು ಆಯುರ್ವೇದದಲ್ಲಿ ಮೂತ್ರಪಿಂಡದ ಕಲ್ಲುಗಳಿಗೆ ಅತ್ಯುತ್ತಮ ಔಷಧಿಯಾಗಿ ಪರಿಗಣಿಸಲ್ಪಟ್ಟಿದೆ. ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಕಲ್ಲು ಕರಗಲು ಸಹಾಯವಾಗುತ್ತದೆ. ನೋಡಿ, ಈ ಚಿತ್ರದಲ್ಲಿ ತೋರಿಸೋ ಥರ ಬಾಳೆದಿಂಡಿನ ರಸವನ್ನು ತೆಗೆದು ಸತತವಾಗಿ ಕುಡಿತಾ ಬಂದರೆ ಅಥವಾ ಸೇವಿಸ್ತಾ ಬಂದರೆ ಕಿಡ್ನಿಯಲ್ಲಿ ಕಲ್ಲುಗಳು ಕರಗಿ ಹೋಗಲು ಸಹಾಯ ಮಾಡುತ್ತದೆ. ಬಾಳೆದಿಂಡನ್ನು ಕತ್ತರಿಸಿದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯೆಯನ್ನು ಹಾಕಿ ಇಡೀ ರಾತ್ರಿ ಹಾಗೆ ಬಿಟ್ಟು ಮರುದಿನ ಬೆಳಗ್ಗೆ ಆ ನೀರನ್ನು ತೆಗೆದು ಸೋಸಿ ಕುಡಿಯುತ್ತಾ ಬರಬೇಕು. ಈ ಕಾಡು ಬಸಳೆ ಸೊಪ್ಪಿನ ಎಲೆಗಳನ್ನು ಪ್ರತಿದಿನ 2ರಂತೆ ಜಗಿದು ತಿನ್ನುತ್ತಾ ಬಂದರೆ ಕಿಡ್ನಿ ಕಲ್ಲುಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನಿಂಬೆಹಣ್ಣಿನಲ್ಲಿರುವ ಸಿಟ್ರಿಕ್ ಆಮ್ಲವು ಕ್ಯಾಲ್ಸಿಯಂ ಆಧಾರಿತ ಕಲ್ಲುಗಳನ್ನು ಒಡೆಯಲು ಮತ್ತು ಹೊಸ ಕಲ್ಲುಗಳು ರೂಪುಗೊಳ್ಳುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ದಿನಕ್ಕೆ 2ರಿಂದ 3 ಲೋಟ ನಿಂಬೆ ರಸವನ್ನು ಕುಡಿಯುವುದು ಉತ್ತಮ. ಮಾಂಸ, ಮೊಟ್ಟೆ ಮತ್ತು ಮೀನಿನಂತಹ ಆಹಾರಗಳನ್ನು ಅತಿಯಾಗಿ ಸೇವಿಸುವುದು ಕಲ್ಲಿನ ಅಪಾಯವನ್ನು ಹೆಚ್ಚಿಸಬಹುದು. ಇದರ ಬದಲಿಗೆ ದ್ವಿದಳ ಧಾನ್ಯಗಳನ್ನು ಸೇವಿಸಿ ಹೆಚ್ಚೆಚ್ಚು ನೀರು ಕುಡಿಯಿರಿ. ಧನ್ಯವಾದಗಳು. ಕಿಡ್ನಿಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ.